ಕನ್ನಡ ಸಿನಿಮಾದ ಬುದ್ಧಿವಂತ ಸ್ಟಾರ್ ಅಂದ್ರೆ ಅದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಮಾತಲ್ಲೇ ಮೋಡಿ ಮಾಡೋ ಬ್ರಹ್ಮನ ಎದುರು ನಿಲ್ಲೋರು ಯಾರೂ ಇಲ್ಲ. ಆದ್ರೆ ಇವತ್ತು ಅದೇ ಟೋಪಿ ವಾಲಂಗೆ ಹ್ಯಾಕರ್ಸ್ ಟೋಪಿ ಹಾಕಿದ್ದಾರೆ. ಪತ್ನಿ ಪ್ರಿಯಾಂಕನ ಮೊಬೈಲ್ ಹ್ಯಾಕ್ ಮಾಡಿ ಲಕ್ಷ ಲಕ್ಷ ಪೀಕಿದ್ದಾರೆ. ಹಾಗಾದ್ರೆ ನಡೆದಿದ್ದೇನು? ಪ್ರಿಯಾಂಕಾ ಉಪೇಂದ್ರ ಮಕ್ಕರಾಗಿದ್ದ ಹೇಗೆ? ಇದೆಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಹೌದು, ಇವತ್ತು ಪ್ರಿಯಾಂಕಾ ಉಪೇಂದ್ರ ಲಕ್ಷ ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಆಗಿದ್ದು ಇಷ್ಟೆ, ಪ್ರಿಯಾಂಕಾ ಸ್ವಲ್ಪ ದಿನದ ಹಿಂದೆ ಮನೆಗಂತ ಫರ್ನಿಚರ್ ನ ಆರ್ಡರ್ ಮಾಡಿರ್ತಾರೆ. ಆದ್ರೆ ಎಲ್ಲಾ ಫರ್ನಿಚರ್ ಬಂದು ಎರಡು ಫರ್ನಿಚರ್ ಬಾಕಿ ಇರತ್ತೆ. ಇವತ್ತು ಬೆಳಿಗ್ಗೆ ಎಲ್ಲರೂ ತಿಂಡಿ ತಿಂತ ಕುತ್ಕೊಂಡಾಗ ಪ್ರಿಯಾಂಕಂಗೆ ಒಂದ್ ಕಾಲ್ ಬರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿಮ್ಮನೆ ಅಡ್ರೆಸ್ ಸಿಕ್ತಿಲ್ಲ, ಸ್ವಲ್ಪ ಇದೆರಡು ನಂಬರ್ಗೆ ಕಾಲ್ ಮಾಡಿ ಅಡ್ರೆಸ್ ಹೇಳಿ ಅಂತ ಪ್ರಿಯಾಂಕಂಗೆ 2 ನಂಬರ್ನ ಕಳಿಸಲಾಗತ್ತೆ. ಪ್ರಿಯಾಂಕಾ ಇದು ಸತ್ಯ ಇರ್ಬೋದು ಅನ್ಕೊಂಡು ಅದೇ ನಂಬರ್ಗೆ ಕಾಲ್ ಮಾಡ್ತಾರೆ, ಬಟ್ ಕನೆಕ್ಟ್ ಆಗಲ್ಲ. ಇದೇ ಕಾರಣಕ್ಕೋಸ್ಕರ ಉಪೇಂದ್ರ ಅವರ ಮೊಬೈಲ್ ಇಂದನೂ ಸಹ ಕಾಲ್ ಮಾಡ್ತಾರೆ, ಅಲ್ಲೂ ಕೂಡ ಕನೆಕ್ಟ್ ಆಗಲ್ಲ. ಇಬ್ರದು ಕನೆಕ್ಟ್ ಆಗದೆ ಇರೋ ಕಾರಣ ಮಾದೇವ ಅನ್ನೋರ ನಂಬರ್ ಇಂದ ಕೂಡ ಕಾಲ್ ಮಾಡಲಾಗತ್ತೆ. ಬಟ್ ಅಷ್ಟ್ರೊಳಗೆ ಎಲ್ಲಾನು ಹ್ಯಾಕರ್ಸ್ ಹ್ಯಾಕ್ ಮಾಡಾಗಿರುತ್ತೆ. ಪ್ರಿಯಾಂಕಾ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ನಂಬರ್ಸಿಗೂ ಒಂದ್ ಮೆಸೇಜ್ ಹೋಗಿರುತ್ತೆ. ಅದೇನಂದ್ರೆ, ಎಮರ್ಜೆನ್ಸಿ ಇದೆ, ನಮಗ್ ದುಡ್ಡು ಬೇಕಾಗಿದೆ, ಸ್ವಲ್ಪ ದುಡ್ಡು ಕಳಿಸ್ಕೊಡಿ ಅಂತ. ಇದನ್ನೇ ನಂಬಿದಂತ ಪ್ರಿಯಾಂಕಾ ಮಗ ಕೂಡ 55,000ನ ಕಳಿಸ್ಕೊಟ್ಟಿರ್ತಾರೆ. ಕೊನೆಗೆ ಫ್ರೆಂಡ್ಸ್ ಕೂಡ ಪ್ರಿಯಾಂಕಾ ಹೇಳ್ತಿದಾರಲ್ವಾ ಅನ್ಬಿಟ್ಟು ಲಕ್ಷ ಲಕ್ಷ ಹಣವನ್ನ ಸಹ ಕಳಿಸ್ಕೊಡ್ತಾರೆ. ಪ್ರಿಯಾಂಕಕ್ಕೆ ಫ್ರೆಂಡ್ಸ್ ಇಂದ ಫೋನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ನಂಬರ್ಗೆ ದುಡ್ಡನ್ನ ಕಳಿಸ್ಕೊಟ್ಟಿದೀವಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಪ್ರಿಯಾಂಕಂಗೆ ಶಾಕ್ ಆಗತ್ತೆ. ನಾನ್ ಹೇಳಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಅವಾಗ ಗೊತ್ತಾಗತ್ತೆ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಅಂತ. ತಕ್ಷಣ ಪ್ರಿಯಾಂಕಾ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ನ ಪಾಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಮೊಬೈಲಿಗೆ ಹಣವನ್ನ ಕಳಿಸ್ಬೇಡಿ, ಹ್ಯಾಕ್ ಆಗಿದೆ ಅಂತ. ಆನಂತರ ಸದಾಶಿವನಗರದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಕೂಡ ಭೇಟಿ ಕೊಟ್ಟು ಕಂಪ್ಲೇಂಟ್ ನ ರೈಸ್ ಮಾಡ್ತಾರೆ. ಈ ತರ ದೊಡ್ಡ ದೊಡ್ಡವರ ಮೊಬೈಲೇ ಹ್ಯಾಕ್ ಆಗ್ತಿರ್ಬೇಕಾರೆ ಸಾಮಾನ್ಯವರ ಕತೆ ಏನು? ನಮ್ಮಂತವ್ರನ್ನ ಸುಮ್ಮನೆ ಬಿಡ್ತಾರ ಹ್ಯಾಕರ್ಸ್? ಅದಕ್ಕೆ ಹೇಳೋದು, ಯಾವುದೇ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರು 100 ಬಾರಿ ಯೋಚನೆ ಮಾಡಿ ಫೋನ್ ಎತ್ತಿ. ಇನ್ಮೇಲಾದ್ರೂ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ತರದ ಸೈಬರ್ ಕ್ರೈಮ್ ನಡೀತಾನೆ ಇರುತ್ತೆ. ಎಚ್ಚರ ಎಚ್ಚರ ಎಚ್ಚರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.